ಯಾಕಮ್ಮಲ್ಲ ಬೇಜಾರಲ್ಲಿದೆಯಾ? ಅಪ್ಪ ಬೇಜಾರಾಗ್ತೈತಿ, ನಾನು ಒಂದು ಹೇಳಪ್ಪ. ಏನಾರು ಹೇಳ್ಬೇಕಾ? ಸಜ್ಜನರ ಸಹವಾಸ ಹೆಜ್ಜೆಯನ್ನು ಸವಿದಂತೆ, ಆಯ್ತಾ? ದುರ್ಜನರ ಸಹವಾಸ ಹೆಜ್ಜೆಯನ್ನು ಕಡಿದಂತೆ. ಹಂಗಂದ್ರೆ ಏನಪ್ಪ ಅರ್ಥ? ಅರ್ಥ ಈಗ ನೀನು ಸ್ಕೂಲ್ ಹೊರಟಿದೆಯಲ್ವಾ, ಸ್ಕೂಲ್ಗೆ ಹೋಗ್ತೀಯ, ಎಲ್ಲ ಥರ ಮಕ್ಕಳು ಇರ್ತಾರೆ, ಎಲ್ಲ ಥರ ಟೀಚರ್ಸು, ದೊಡ್ಡವರು ಚಿಕ್ಕವರು ಎಲ್ಲ ಇರ್ತಾರಲ್ವ. ಅದರಲ್ಲಿ ಸಜ್ಜನರು ಅಂದರೆ ಚೆನ್ನಾಗಿ ಓದೋರು, ಒಳ್ಳೆ ವಿದ್ಯೆ ಬುದ್ಧಿ ನಡೆ ನುಡಿ ವಿನಯ ಇರೋರು, ಅವರು ಸಜ್ಜನರು. ಅಂದರೆ ಈಗ ಸಜ್ಜನರು ಜೇನುತುಪ್ಪ ಹೆಂಗಿರುತ್ತೆ, ಸಿಹಿಯಾಗಿರುತ್ತಲ್ವ, ಅವ್ರು ಸಹವಾಸ ಮಾಡಿದ್ರೆ ನಮ್ಮ ಬದುಕು ನಮ್ಮ ಜೀವನ ಸವಿಯಾಗಿರುತ್ತೆ. ದುರ್ಜನರ ಸಹವಾಸ ಅಂದರೆ ಅವ್ರಿಗೆ ಬ್ಯಾಡ್ ಮ್ಯಾನರ್ಸ್ ಜಾಸ್ತಿ ಇರುತ್ತೆ, ಒಳ್ಳೆತನ ಇರಲ್ಲ, ಯಾವಾಗಲೂ ಕೀಟ್ಲೆ ಮಾಡೋದು, ನಿಮ್ಮ ಹುಡುಗರು ವಯಸ್ಸಿಗೆ ಹೇಳ್ತಾರೆ, ಮತ್ತು ಕೆಟ್ಟ ಮಾತಾಡೋದು, ಅವ್ರು ದುರ್ಜನರು. ಅವರಿಂದ ನಾವೇನು ಕಲಿತೀವಿ? ಕೆಟ್ಟದನ್ನೇ ಕಲಿತೀವಿ. ಅದೇ ಹೆಜ್ಜೆಯನ್ನು ಕಡಿದ್ರೆ ಹೆಂಗಾಗುತ್ತಳು, ಉಷ್ಟಪ್ಪ ಊದ್ಕೊಂಬಿಟ್ಟು ನೋವೆಲ್ಲ ಶುರು ಆಗುತ್ತಲ್ಲ, ಅದಕ್ಕೆ ಹೆಜ್ಜೆಯನ್ನು ಸವಿದಂತೆ ಹೆಜ್ಜೆಯನ್ನು ಕಡಿದಂತೆ ಅಂತ ಅರ್ಥ ಇದೆ. ಹಾಂ, ಅರ್ಥ ಆಯ್ತಲ್ಲ?